ಅದು ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣವಾದಂತಹ ಕೆರೆ ನೂರಾರು ವರ್ಷಗಳಿಂದ ಹೂಳು ತುಂಬಿದೆ. ಸದ್ಯ ಭೀಕರ ಬರದ ಹಿನ್ನೆಲೆ ಕೆರೆ ಖಾಲಿಯಾಗಿದೆ. ಸರ್ಕಾರದ ಅನುದಾನಕ್ಕೆ ಕಾಯದೆ ಗ್ರಾಮದ ಜನರೇ ಹೂಳು ತೆಗೆಯುವುದಕ್ಕೆ ಮುಂದಾಗಿದ್ದಾರೆ. ಹೀಗೆ ಖಾಲಿಯಾಗಿರೋ ಕೆರೆ, ಇತ್ತ ನೀರಿಗಾಗಿಯೇ ಕೆರೆಯಲ್ಲಿ ಹೂಳು ತೆಗೆಯುತ್ತಿರೋ ಜೆಸಿಬಿ. ಇದರ ನಡುವೆ ಕೆರೆಯಲ್ಲಿ ನೀರಿಲ್ಲ ಅನ್ನೋ ಬಗ್ಗೆ ಅರಿವಿಲ್ಲದೆಯೇ ನೀರಿನ ದಾಹ ತೀರಿಸಿಕೊಳ್ಳಲು ಎಂಟ್ರಿ ಕೊಡ್ತಿರುವ ಜಾನುವಾರುಗಳು. ಹೌದು, ಕೊಪ್ಪಳ ತಾಲೂಕಿನ ಸಂಗಾಪುರ ಕೆರೆ ವಿಜಯನಗರದ ಅರಸರು ನಿರ್ಮಾಣ ಮಾಡಿರೋ ಐತಿಹಾಸಿಕ ಕೆರೆ. ಸಾವಿರಾರು ಎಕರೆ ಜಮೀನಿಗೆ ನೀರಾವರಿ ಮೂಲವಾಗಿದ್ದು, ಹಾಗೆ ಬೇಸಿಗೆಯಲ್ಲಿ ಜಾನುವಾರುಗಳ ದಾಹ ನೀಗಿಸುವ ಕೆರೆಯಾಗಿತ್ತು. ಆದರೆ ನೂರಾರು ವರ್ಷಗಳಿಂದ ಕೆರೆಯಲ್ಲಿ ಹೂಳು ತುಂಬಿದ್ರಿಂದ ಸದ್ಯ ಕೆರೆ ಸಂಪೂರ್ಣ ಖಾಲಿಯಾಗಿದೆ. ಆವಾಗಿನ ಕೆರೆ ಇವತ್ತು ದಿನದಲ್ಲಿ ಒಂದು ನೀರು ಒಂದು ತೊಟ್ಟು ನಿಂದಿರ್ತಿಲ್ಲ, ಯಾಕಂದ್ರೆ ಹೂಳೆಲ್ಲ ಮುಚ್ಚಿ ಹೋಗ್ಬಿಟ್ಟಿದೆ. ಇದೀಗ ಇದು ಜತ್ತ ಹೂಳೆತ್ತಿದ್ರೆ ರೈತರಿಗೆ ಪ್ರಾಣಿಗೆ ದನ ಕರಕ್ಕೆ ಎಲ್ಲಕ್ಕೂ ಅನುಕೂಲ ಆಗ್ತಾರೆ. ಆ ಕಾರಣಕ್ಕೆ ಎಲ್ಲರೂ ರೈತರ ಹತ್ರ ಕಲಿತು ಮೀಟಿಂಗ್ ಮಾಡಿ ಮಾತಾಡಿ ನಂತರ ಇದು ಹೂಳು ಎತ್ತಿಕೊಂಡೋಗಿ ಇದು ಕಮರ್ಷಿಯಲ್ ಮಾಡ್ತಾಯಿದ್ರು. ಅಂದರೆ ಕಮರ್ಷಿಯಲ್ ಯಾವುದಿಲ್ಲ ಸರ್, ಎಲ್ಲ ರೈತರಿಗೆ ಮಾಡೋದಿದೆ. ಯಾರ್ಯಾರು ರೈತರು ಹೂಳು ಹಾಕ್ಸಂತಿದ್ರೆ ಅವರು ಪಾಣಿ ಕೊಡ್ತಾರೆ ಸರ್. ಆ ಪಾಣಿ ಕೊಟ್ಟ ನಂತರ ಆ ಹೊಲಕ್ಕೆ ಕೆಳ ಹಾಕಿ ಇದು ಮಾಡ್ಕೊತಾರೆ ಸರ್. ಇವು ಮತ್ತು ಗಾಡಿ ಹೊರಗಿನ ಗಾಡಿ ಬಂದ್ರೆ ರೈತರಿಗೆ ಒಂದು ಲೋಡಿಗೆ 200 ರೂಪಾಯಿ ಇಟ್ಟಚ್ಚಿಗೆ ಡೀಸೆಲ್ ಖರ್ಚಂತ ಇದು ಮಾಡ್ಕೊತಾರೆ ಸರ್. 42 ಎಕರೆ ಪ್ರದೇಶದಲ್ಲಿರುವ ಸಂಗಾಪುರ ಗ್ರಾಮದ ಈ ಕೆರೆ ಇಲ್ಲಿಯವರೆಗೆ ಖಾಲಿಯಾದ ಉದಾಹರಣೆಯೇ ಇಲ್ಲ. ಆದರೆ ಈ ವರ್ಷ ಭೀಕರ ಬರದ ಹಿನ್ನೆಲೆ ಕೆರೆ ಖಾಲಿಯಾಗಿ ಹೋಗಿದೆ. ಕೆರೆಯಲ್ಲಿ ಹೂಳು ತುಂಬಿದ್ರಿಂದ ನೀರು ಬೇಗ ಖಾಲಿಯಾಗಿದೆ. ಹೀಗಾಗಿ ಗ್ರಾಮಸ್ಥರೇ ಕೆರೆಯಲ್ಲಿ ಹೂಳು ತೆಗೆಯಲು ಮುಂದಾಗಿದ್ದಾರೆ. ಒಟ್ಟು 42 ಎಕರೆ ವಿಸ್ತೀರ್ಣ ಈ ಕೆರೆ ನೀವು ಏನಾದರೂ ಇವಾಗ ಒನ್ ಟೈಮ್ ಹೂಳನ್ನ ಕಂಪ್ಲೀಟಾಗಿ ಹೂಳು ತೆಗೆದ್ರೆ ಬರಗಾಲದಲ್ಲಿ ಕೂಡ ಸ್ಥಳೀಯವಾಗಿರುವಂಥ ಒಂದು ಸುಮಾರು 500 ಎಕರೆ ಜಮೀನಿಗೆ ನೀರಾವರಿ ವ್ಯವಸ್ಥೆ ಆಗ್ತೈತಿ. ಅದರ ಸಲುವಾಗಿ ನಾವು ಸ್ಥಳೀಯ ಶಾಸಕರು ಹಾಗೂ ಸ್ಥಳೀಯ ಸಚಿವರ ವಿನಂತಿ ಇದೆ. ಏನಲ್ಲಿ ಇದಕ್ಕೆ ಹೂಳು ತೆಗೆದ ನಂತರ ಇದಕ್ಕೆ ಸುಮಾರು 10-15 ಕೋಟಿ ರೂಪಾಯಿ ಅನುದಾನವನ್ನು ಇಟ್ಟು ಇದನ್ನು ಸಂಪೂರ್ಣ ಅಭಿವೃದ್ಧಿ ಮಾಡಿ ಪ್ರವಾಸ ತಾಣವನ್ನಾಗಿ ಮಾಡಬೇಕಾಗಿ ನಾವು ಮಾಧ್ಯಮದ ಮೂಲಕ ವಿನಂತಿ ಇದೆ ಅವರಿಗೆ. ಬರಗಾಲದ ಹಿನ್ನೆಲೆ ನೀರಿಲ್ಲದೆ ಜನ ಜಾನುವಾರುಗಳು ಪರದಾಡುವಂತಾಗಿದೆ. ಆದರೆ ಈಗ ಖಾಲಿಯಾಗಿರೋ ಇಂತಹ ಕೆರೆಗಳನ್ನ ಹೂಳು ಎತ್ತಿದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಸಮಸ್ಯೆಗಳಿಗೆ ಇತಿಶ್ರೀ ಹಾಡಬಹುದು. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.